ರಾಜ್ಯ ಸರ್ಕಾರದಿಂದ ಬಿಪಿಎಲ್ ಕಾರ್ಡ್ಗಳಿಗೆ ಕತ್ತರಿ ಹಾಕುವ ಕೆಲಸ ಆಗ್ತಾ ಇದೆ. ಬಿಪಿಎಲ್ ಕಾರ್ಡ್ಗಳ ರದ್ದು ಮಾಡಿದೆ. ಆ ರದ್ದು ಮಾಡಿದ ಪಟ್ಟಿ ಪ್ರಕಟ ಕೂಡ ಆಗಿದೆ. ರೇಷನ್ ನ್ಯಾಯಬೆಲೆ ಅಂಗಡಿಗಳ ಮುಂದೆ ಯಾರ್ಯಾರ ಕಾರ್ಡ್ ಅನ್ನ ರದ್ದು ಮಾಡಲಾಗಿದೆ ಅನ್ನುವಂತಹ ಪಟ್ಟಿಯನ್ನ ಅಂಟಿಸಿದ್ದಾರೆ. ಆದಾಯ ಹೆಚ್ಚಳ ಇರೋರ ಬಿಪಿಎಲ್ ಕಾರ್ಡ್ ಕ್ಯಾನ್ಸಲ್. 1 ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರೋರ ಕಾರ್ಡ್ ಕ್ಯಾನ್ಸಲ್. ನೋಡಿ, ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ ಈ ಸುದ್ದಿಯನ್ನ ಗಮನಿಸಲೇಬೇಕು. ದಿಢೀರಂತ ನಮ್ಮ ಕಾರ್ಡ್ ರದ್ದಾಯಿತು ಅಂತ ಶಾಕ್ ಆಗಬೇಡಿ. ಈಗಲೇ ನಿಮ್ ಕಾರ್ಡ್ ಮಾನ್ಯತೆಯನ್ನ ಪಡೆದುಕೊಂಡಿದೆಯಾ ಅಥವಾ ರದ್ದಾಗಿದೆಯಾ ಹೋಗಿ ಒಂದ್ಸಾರಿ ಚೆಕ್ ಮಾಡ್ಕೊಂಡ್ಬಿಡಿ. ರೇಷನ್ ನ್ಯಾಯಬೆಲೆ ಅಂಗಡಿಗಳ ಮುಂದೆ ಒಂದು ಲಿಸ್ಟ್ ಅನ್ನ ಅಂಟಿಸಿದ್ದಾರೆ. ಅಲ್ಲಿ ನಿಮ್ಮ ಹೆಸರು ಇದೆಯಾ ಚೆಕ್ ಮಾಡ್ಕೊಂಡ್ಬಿಡಿ ಒಂದ್ಸರಿ. ಯಾಕಂದ್ರೆ ಯಾರೆಲ್ಲ ಬಿಪಿಎಲ್ ಕಾರ್ಡ್ ಇದಾರೋ ಆ ಬಿಪಿಎಲ್ ಕಾರ್ಡ್ ಇರೋರ ಆದಾಯ 1 ಲಕ್ಷಕ್ಕಿಂತ ಹೆಚ್ಚಿದ್ದರೆ ನಿಮ್ಮ ಕಾರ್ಡ್ ಕ್ಯಾನ್ಸಲ್. ರಾಜ್ಯದಲ್ಲಿ 8 ಲಕ್ಷ ಬಿಪಿಎಲ್ ಕಾರ್ಡ್ ಕ್ಯಾನ್ಸಲ್ ಆಗುವ ಸಾಧ್ಯತೆ ಇದೆ. 8 ಲಕ್ಷ ಅನರ್ಹರು ಪಡೆದಂತ ಕಾರ್ಡ್ಗಳ ಮೇಲೆ ಹದ್ದಿನ ಕಣ್ಣಿಡುವಂತ ಕೆಲಸ ಆಗಿದೆ. ಆಹಾರ ಇಲಾಖೆಯಿಂದ ವಿಶೇಷವಾದಂತಹ ಕಾರ್ಯಾಚರಣೆಯನ್ನ ನಡೆಸಿದೆ ಆಹಾರ ಇಲಾಖೆ. 1 ಲಕ್ಷಕ್ಕಿಂತ ಹೆಚ್ಚು ಇನ್ಕಮ್ ಇತ್ತು ಅಂತಂದ್ರೆ ಮುಲಾಜಿಲ್ದಂಗೆ ಅವರ ಬಿಪಿಎಲ್ ಕಾರ್ಡ್ ಕ್ಯಾನ್ಸಲ್. 12.68 ಲಕ್ಷ ಅನುಮಾನಾಸ್ಪದ ರೇಷನ್ ಕಾರ್ಡ್ ಪತ್ತೆಯಾಗಿದೆ. ಯಾರು ಹೆಚ್ಚು ಆಸ್ತಿಯನ್ನ ಹೊಂದಿದ್ದಾರೋ, ಇನ್ಕಮ್ ಇದೆಯೋ, ಅವರು ಸುಳ್ಳು ಮಾಹಿತಿಯನ್ನ ಕೊಟ್ಟು ಬಿಪಿಎಲ್ ಕಾರ್ಡ್ ಮಾಡಿಸಿಕೊಂಡಿದ್ದಾರೆ. ಕಾರಣ ಸರ್ಕಾರದ ಈ ಯೋಜನೆಗಳ ಲಾಭವನ್ನ ಪಡಿಬೇಕು ಅಂತ ಹೇಳಿ ಅಂತವರನ್ನ ಪತ್ತೆ ಹಚ್ಚಿ ಆ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡುವಂತ ಕೆಲಸ ಆಹಾರ ಇಲಾಖೆಯಿಂದ ಆಗ್ತಾ ಇದೆ. ನೋಡಿ, 12.68 ಲಕ್ಷ ಅನುಮಾನಾಸ್ಪದ ಕಾರ್ಡ್ಗಳಂತೆ 8 ಲಕ್ಷ ಬಿಪಿಎಲ್ ಕಾರ್ಡ್ಗಳು ಕ್ಯಾನ್ಸಲ್ ಆಗುವ ಸಾಧ್ಯತೆ. ಈ ಪೈಕಿ ಸುಮಾರು 8 ಲಕ್ಷ ಅಂದ್ರೆ 12 ಲಕ್ಷ ಅನುಮಾನಾಸ್ಪದ ಕಾರ್ಡ್ಗಳ ಪೈಕಿ 8 ಲಕ್ಷ ಕಾರ್ಡ್ ರದ್ದಾದರೆ ಸರ್ಕಾರಕ್ಕೆ ಭಾರಿ ಉಳಿತಾಯ. ಯಾಕಂದ್ರೆ ಆ ಬಿಪಿಎಲ್ ಕಾರ್ಡ್ ಮೇಲೆ 2,2 ಸಾವಿರ ಕೊಡ್ತಾ ಇದ್ದಾರೆ ತಿಂಗಳ ಹೆಣ್ಮಕ್ಳಿಗೆ. ಹಾಗೇನೆ ಫ್ರೀ ಅಕ್ಕಿ ಕೊಡ್ತಾ ಇದ್ದಾರೆ. ಇತ್ಯಾದಿ ಇತ್ಯಾದಿ ಲಾಭಗಳು ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ಗೆ. ಈಗ 8 ಲಕ್ಷ ಕಾರ್ಡ್ಗಳು ಕ್ಯಾನ್ಸಲ್ ಆಗುತ್ತೆ ಅಂತಂದ್ರೆ ಭಾರಿ ಉಳಿತಾಯ. ನ್ಯಾಯಬೆಲೆ ಅಂಗಡಿ ಮುಂದೆ ನಿಂತು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಈಗ ಜಾಯ್ನ್ ಆಗಿದ್ದಾರೆ. ಮುತ್ತಪ್ಪ, ಒಂದು ಲಿಸ್ಟ್ ಅನ್ನ ಅಂಟಿಸಿದ್ದಾರೆ. ಆ ಲಿಸ್ಟ್ ಅಲ್ಲಿ ಯಾರ್ಯಾರ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಅವರ ಹೆಸರುಗಳು, ಯಾರ್ಯಾರು ಕ್ಯಾನ್ಸಲ್ ಆಗಿದೆ. ಮಾನದಂಡ ಏನು ಅಂತಂದ್ರೆ 1 ಲಕ್ಷಕ್ಕಿಂತ ಹೆಚ್ಚು ಆದಾಯ ಇತ್ತು ಅಂತಂದ್ರೆ ಅವರ ಕಾರ್ಡ್ ಕ್ಯಾನ್ಸಲ್. ಗ್ಯಾರಂಟಿಗೆ ದುಡ್ಡು ಹೊಂದಿಸೋದು ಕಷ್ಟ ಆಗ್ತಾ ಇದೆ. ಹೀಗಾಗಿ ಆಹಾರ ಇಲಾಖೆ ಫುಲ್ ಫಿಲ್ಟರ್ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದೆ. ಹೊಸ ಕಾರ್ಡ್ ಕೊಡ್ತಾರೆ ಎನ್ನುವಂತಹ ಆಶಾಭಾವದಲ್ಲಿದ್ದ ಹಲವರಿಗೆ ಬಿಗ್ ಶಾಕ್. ಇರೋ ಕಾರ್ಡ್ ಅನ್ನೇ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಇನ್ನು ಹೊಸ ಕಾರ್ಡ್ ಎಲ್ಲಿಂದ ಅನ್ನುವಂತಹ ಒಂದು ವಿಚಾರ. ಏನ್ ಅಪ್ಡೇಟ್ಸ್ ಕೊಡ್ತೀರಿ? ನಿಜ ಶ್ರೀಪಾದ್, ಅಂದ್ರೆ ರಾಜ್ಯದಲ್ಲಿ 1,17,00,000 ಬಿಪಿಎಲ್ ಕಾರ್ಡ್ ದಾರಿದ್ದಾರೆ. ಅದರಲ್ಲಿ ಅನರ್ಹ ಕಾರ್ಡ್ ಇರುವಂತಹ ಸಂಖ್ಯೆ ಕೂಡ ಹೆಚ್ಚಾಗಿತ್ತು. ಕೇವಲ ಈ ನ್ಯಾಯಬೆಲೆ ಅಂಗಡಿಗಳಲ್ಲಿ ಅಕ್ಕಿ ಅಷ್ಟೇ ಅಲ್ಲ, ಆ ಒಂದು ಬಿಪಿಎಲ್ ಕಾರ್ಡ್ ನಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸರ್ಕಾರದ ಸೌಲಭ್ಯಗಳನ್ನು ಕೂಡ ಪಡೆದುಕೊಳ್ತಾ ಇದ್ರು. ಹೀಗಾಗಿ ಆಹಾರ ಇಲಾಖೆ ಪದೇ ಪದೇ ಹೇಳ್ತಾ ಇತ್ತು, ನಾವು ಅನರ್ಹ ಆಗಿರುವಂತಹ ಒಂದು ಏನ್ ಬಿಪಿಎಲ್ ಕಾರ್ಡ್ಗಳನ್ನ ನಾವು ರದ್ದು ಮಾಡ್ತೀವಿ ಅಂತ ಹೇಳಿ. ಆದ್ರೆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ವಿರೋಧಗಳು ವ್ಯಕ್ತವಾದಂತಹ ಸಂದರ್ಭದಲ್ಲಿ ಸರ್ಕಾರ ನಿರ್ಧಾರಕ್ಕೆ ಹೋಗಿರಲಿಲ್ಲ. ಆದ್ರೆ ಈಗ ಪ್ರತಿ ನ್ಯಾಯಬೆಲೆ ಅಂಗಡಿಯ ಮುಂಭಾಗದಲ್ಲಿ ಯಾರೆಲ್ಲ ಅನರ್ಹ ಇದ್ದಾರೋ ಅವರ ಹೆಸರುಗಳನ್ನ ಇಲ್ಲಿ ಪ್ರಕಟ ಮಾಡುವಂತಹ ಕೆಲಸವನ್ನ ಆಯಾ ನ್ಯಾಯಬೆಲೆ ಅಂಗಡಿಯ ಒಂದು ಮಾಲೀಕರು ಕೂಡ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ನಾನೀಗ ವೈಯಾಲಿ ಕಾವಲಿರುವಂತಹ ಒಂದು ನ್ಯಾಯಬೆಲೆ ಅಂಗಡಿಯ ಮುಂಭಾಗದಲ್ಲಿದ್ದೀನಿ. ಅಂದ್ರೆ ಈ ತಿಂಗಳು ಬರುವಂತಹ ರೇಷನ್ ಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಅದನ್ನ ರದ್ದು ಮಾಡುವಂತಹ ಕೆಲಸವನ್ನ ಈ ನ್ಯಾಯಬೆಲೆ ಅಂಗಡಿಯವರು ಕೂಡ ಮಾಡ್ತಾರೆ. ಅದರ ಪೂರ್ವವಾಗಿ ಈಗ ಒಂದು ಲಿಸ್ಟ್ ಅನ್ನು ಕೂಡ ಪ್ರಕಟ ಮಾಡಿರುವಂತದ್ದು. ಈ ಲಿಸ್ಟ್ ಅಲ್ಲಿರುವಂತಹ ಜನರು ಒಂದ್ ಕಡೆ ಇನ್ಕಮ್ ಟ್ಯಾಕ್ಸ್ ಅನ್ನು ಕಟ್ತಾ ಇರ್ತಾರೆ, ಅಥವಾ ಅವರ ಆದಾಯ ಪ್ರತಿ ವರ್ಷದ ಆದಾಯ ಏನಿರುತ್ತೆ 1,20,000 ಹೆಚ್ಚಾಗಿರುತ್ತೆ. ಅಂತವರ ಪಟ್ಟಿಯನ್ನು ಕೂಡ ಕಂಪ್ಲೀಟ್ ಆಗಿ ಮಾಡಿರುವಂತದ್ದು. ಈ ಲಿಸ್ಟ್ ಅಲ್ಲಿ ಅವರೆಲ್ಲ ಕೂಡ ನೋಡ್ಕೋಬೇಕು. ಇದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಏನು ಸಲ್ಲಿಕೆ ಮಾಡಬೇಕು. ಒಂದೊಮ್ಮೆ ಸಲ್ಲಿಕೆ ಮಾಡದೆ ಹೋದ್ರೆ ಇವರೆಲ್ಲ ಹೆಸರನ್ನು ಕೂಡ ರದ್ದು ಮಾಡುವಂತಹ ಕೆಲಸ ಕೂಡ ಮಾಡ್ತಾರೆ. ಇನ್ನು ಈ ನ್ಯಾಯಬೆಲೆ ಅಂಗಡಿಯಲ್ಲಿ ಒಟ್ಟು 780ಕ್ಕೂ ಅಧಿಕ ಪಡಿತರ ಚೀಟಿ ಹೊಂದಿರುವಂತಹ ಅದರಲ್ಲಿ 124 ಜನರ ಹೆಸರನ್ನು ಕೂಡ ಡಿಲೀಟ್ ಮಾಡುವಂತಹ ಕೆಲಸ ಕೂಡ ಮಾಡಲಾಗಿದೆ. ನನ್ನ ಜೊತೆಗೆ ಈ ನ್ಯಾಯಬೆಲೆ ಅಂಗಡಿಯ ಮಾಲೀಕರು ಕೂಡ ಇದ್ದಾರೆ. ಸರ್, ನಿಮಗೆ ಏನ್ ನಿರ್ದೇಶನ ಬಂದಿತ್ತು? ಈ ಪಟ್ಟಿಯನ್ನು ಯಾಕೆ ಹಾಕಿದ್ದೀರಾ? ಸರ್, ಇಲ್ಲಿ ನಮಸ್ತೆ. ಈ ಪಟ್ಟಿನಲ್ಲಿ ಏಕೆ ಹಾಕಿದ್ದಾರೆ ಅಂದ್ರೆ ಇದರಲ್ಲಿ ಇವರು ಐಟಿ ಪೇ ಮಾಡ್ತಾ ಇರ್ತಾರೆ, ಮತ್ತೆ ಜಿಎಸ್ಟಿ ಫೈಲ್ ಮಾಡಿರ್ತಾರೆ.
ಮತ್ತೆ 3 ಎಕರೆಗಿಂತ ಅಧಿಕ ಇಟ್ಕೊಂಡಿರ್ತಾರೆ ಜಮೀನನ್ನ. ಅದಕ್ಕೆ ಅವ್ರದೆಲ್ಲ ಲಿಸ್ಟ್ ಕೊಟ್ಟಿದ್ದಾರೆ. ಅವ್ರಿಗೆ ದಾಖಲೆ ಕೊಡೋಕೆ ಕೇಳಿದ್ದಾರೆ. ಇನ್ಕಮ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡ್, ಮತ್ತೆ ರೇಷನ್ ಕಾರ್ಡ್ ಜೆರಾಕ್ಸ್, ಮತ್ತೆ ಫೋನ್ ನಂಬರ್ ಕೊಡಿ ಅಂತ ಹೇಳಿ ಕಲೆಕ್ಟ್ ಮಾಡಿ ಅಂತ ನಮಗೆ ನಿರ್ದೇಶನ ನೀಡಿದ್ದಾರೆ. ಏನ್ ಲಿಸ್ಟ್ ಹಾಕಿದ್ರಲ್ವಾ, ಈ ಲಿಸ್ಟ್ ಹಾಕಿದವರು ಎಲ್ಲರೂ ಕಾರ್ಡ್ ರದ್ದಾಗತ್ತಾ, ಅದು ಹೇಗೆ? ಇಲ್ಲ, ಅವ್ರನ್ನ ಪರಿಶೀಲನೆ ಮಾಡಿ ಮತ್ತೆ ಅವ್ರ ಮನೆ ಡೋರ್ ಟು ಡೋರ್ ಹೋಗಿ ಅವ್ರನ್ನ ಚೆಕ್ ಮಾಡಿ ಅವ್ರ ನಿಜವಾದ ಬಡವರೋ ಇಲ್ವಾ ಶ್ರೀಮಂತರ ಅಂತೇಳಿ ತನಿಖೆ ಮಾಡಿ ನಂತರ ಅದನ್ನ ರದ್ದು ಮಾಡ್ತಾರೆ. ಈಗ ನಿಮ್ಮಲ್ಲಿ ಎಷ್ಟು ಜನ ಕಾರ್ಡ್ದಾರಿದ್ದಾರೆ? ಆ ಕಾರ್ಡ್ ಇರುವಂತರಲ್ಲಿ ಎಷ್ಟು ಜನರ ಪಟ್ಟಿಯಲ್ಲಿ ಹೆಸರಿದೆ ಸರ್? 124 ಜನದ ಪಟ್ಟಿಯಲ್ಲಿ ಇದ್ದಾರೆ. ಅದರಲ್ಲಿ ಮನೆಯಲ್ಲಿ 2-3 ಜನದ ಹೆಸರು ಬಂದಿದೆ. ಅದರಲ್ಲಿ ಒಂದೇ ಮನೆಯಲ್ಲೇ 2-3 ಜನ ಕಟ್ತಾ ಇದ್ದಾರೆ. ಐಟಿ ಫೈಲ್ ಮಾಡಿರ್ತಾರೆ, GST ಫೈಲ್ ಮಾಡಿರ್ತಾರೆ. ರಾಜ್ಯ ಸರ್ಕಾರದಿಂದ ಬಿಪಿಎಲ್ ಕಾರ್ಡ್ಗಳಿಗೆ ಕತ್ತರಿ ಹಾಕುವ ಕೆಲಸ ಆಗ್ತಾ ಇದೆ. ಬಿಪಿಎಲ್ ಕಾರ್ಡ್ಗಳ ರದ್ದು ಮಾಡಿದೆ. ಆ ರದ್ದು ಮಾಡಿದ ಪಟ್ಟಿ ಪ್ರಕಟ ಕೂಡ ಆಗಿದೆ. ರೇಷನ್ ನ್ಯಾಯಬೆಲೆ ಅಂಗಡಿಗಳ ಮುಂದೆ ಯಾರ್ಯಾರ ಕಾರ್ಡ್ ಅನ್ನ ರದ್ದು ಮಾಡಲಾಗಿದೆ ಅನ್ನುವಂತಹ ಪಟ್ಟಿಯನ್ನ ಅಂಟಿಸಿದ್ದಾರೆ. ಆದಾಯ ಹೆಚ್ಚಳ ಇರೋರ ಬಿಪಿಎಲ್ ಕಾರ್ಡ್ ಕ್ಯಾನ್ಸಲ್. 1 ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರೋರ ಕಾರ್ಡ್ ಕ್ಯಾನ್ಸಲ್. ನೋಡಿ, ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ ಈ ಸುದ್ದಿಯನ್ನ ಗಮನಿಸಲೇಬೇಕು. ದಿಢೀರಂತ ನಮ್ಮ ಕಾರ್ಡ್ ರದ್ದಾಯಿತು ಅಂತ ಶಾಕ್ ಆಗಬೇಡಿ. ಈಗಲೇ ನಿಮ್ ಕಾರ್ಡ್ ಮಾನ್ಯತೆಯನ್ನ ಪಡೆದುಕೊಂಡಿದೆಯಾ ಅಥವಾ ರದ್ದಾಗಿದೆಯಾ ಹೋಗಿ ಒಂದ್ಸಾರಿ ಚೆಕ್ ಮಾಡ್ಕೊಂಡ್ಬಿಡಿ. ರೇಷನ್ ನ್ಯಾಯಬೆಲೆ ಅಂಗಡಿಗಳ ಮುಂದೆ ಒಂದು ಲಿಸ್ಟ್ ಅನ್ನ ಅಂಟಿಸಿದ್ದಾರೆ. ಅಲ್ಲಿ ನಿಮ್ಮ ಹೆಸರು ಇದೆಯಾ ಚೆಕ್ ಮಾಡ್ಕೊಂಡ್ಬಿಡಿ ಒಂದ್ಸರಿ. ಯಾಕಂದ್ರೆ ಯಾರೆಲ್ಲ ಬಿಪಿಎಲ್ ಕಾರ್ಡ್ ಇದಾರೋ ಆ ಬಿಪಿಎಲ್ ಕಾರ್ಡ್ ಇರೋರ ಆದಾಯ 1 ಲಕ್ಷಕ್ಕಿಂತ ಹೆಚ್ಚಿದ್ದರೆ ನಿಮ್ಮ ಕಾರ್ಡ್ ಕ್ಯಾನ್ಸಲ್. ರಾಜ್ಯದಲ್ಲಿ 8 ಲಕ್ಷ ಬಿಪಿಎಲ್ ಕಾರ್ಡ್ ಕ್ಯಾನ್ಸಲ್ ಆಗುವ ಸಾಧ್ಯತೆ ಇದೆ. 8 ಲಕ್ಷ ಅನರ್ಹರು ಪಡೆದಂತ ಕಾರ್ಡ್ಗಳ ಮೇಲೆ ಹದ್ದಿನ ಕಣ್ಣಿಡುವಂತ ಕೆಲಸ ಆಗಿದೆ. ಆಹಾರ ಇಲಾಖೆಯಿಂದ ವಿಶೇಷವಾದಂತಹ ಕಾರ್ಯಾಚರಣೆಯನ್ನ ನಡೆಸಿದೆ ಆಹಾರ ಇಲಾಖೆ. 1 ಲಕ್ಷಕ್ಕಿಂತ ಹೆಚ್ಚು ಇನ್ಕಮ್ ಇತ್ತು ಅಂತಂದ್ರೆ ಮುಲಾಜಿಲ್ದಂಗೆ ಅವರ ಬಿಪಿಎಲ್ ಕಾರ್ಡ್ ಕ್ಯಾನ್ಸಲ್. 12.68 ಲಕ್ಷ ಅನುಮಾನಾಸ್ಪದ ರೇಷನ್ ಕಾರ್ಡ್ ಪತ್ತೆಯಾಗಿದೆ. ಯಾರು ಹೆಚ್ಚು ಆಸ್ತಿಯನ್ನ ಹೊಂದಿದ್ದಾರೋ, ಇನ್ಕಮ್ ಇದೆಯೋ, ಅವರು ಸುಳ್ಳು ಮಾಹಿತಿಯನ್ನ ಕೊಟ್ಟು ಬಿಪಿಎಲ್ ಕಾರ್ಡ್ ಮಾಡಿಸಿಕೊಂಡಿದ್ದಾರೆ. ಕಾರಣ ಸರ್ಕಾರದ ಈ ಯೋಜನೆಗಳ ಲಾಭವನ್ನ ಪಡಿಬೇಕು ಅಂತ ಹೇಳಿ ಅಂತವರನ್ನ ಪತ್ತೆ ಹಚ್ಚಿ ಆ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡುವಂತ ಕೆಲಸ ಆಹಾರ ಇಲಾಖೆಯಿಂದ ಆಗ್ತಾ ಇದೆ. ನೋಡಿ, 12.68 ಲಕ್ಷ ಅನುಮಾನಾಸ್ಪದ ಕಾರ್ಡ್ಗಳಂತೆ 8 ಲಕ್ಷ ಬಿಪಿಎಲ್ ಕಾರ್ಡ್ಗಳು ಕ್ಯಾನ್ಸಲ್ ಆಗುವ ಸಾಧ್ಯತೆ. ಈ ಪೈಕಿ ಸುಮಾರು 8 ಲಕ್ಷ ಅಂದ್ರೆ 12 ಲಕ್ಷ ಅನುಮಾನಾಸ್ಪದ ಕಾರ್ಡ್ಗಳ ಪೈಕಿ 8 ಲಕ್ಷ ಕಾರ್ಡ್ ರದ್ದಾದರೆ ಸರ್ಕಾರಕ್ಕೆ ಭಾರಿ ಉಳಿತಾಯ. ಯಾಕಂದ್ರೆ ಆ ಬಿಪಿಎಲ್ ಕಾರ್ಡ್ ಮೇಲೆ 2,2 ಸಾವಿರ ಕೊಡ್ತಾ ಇದ್ದಾರೆ ತಿಂಗಳ ಹೆಣ್ಮಕ್ಳಿಗೆ. ಹಾಗೇನೆ ಫ್ರೀ ಅಕ್ಕಿ ಕೊಡ್ತಾ ಇದ್ದಾರೆ. ಇತ್ಯಾದಿ ಇತ್ಯಾದಿ ಲಾಭಗಳು ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ಗೆ. ಈಗ 8 ಲಕ್ಷ ಕಾರ್ಡ್ಗಳು ಕ್ಯಾನ್ಸಲ್ ಆಗುತ್ತೆ ಅಂತಂದ್ರೆ ಭಾರಿ ಉಳಿತಾಯ. ನ್ಯಾಯಬೆಲೆ ಅಂಗಡಿ ಮುಂದೆ ನಿಂತು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಈಗ ಜಾಯ್ನ್ ಆಗಿದ್ದಾರೆ. ಮುತ್ತಪ್ಪ, ಒಂದು ಲಿಸ್ಟ್ ಅನ್ನ ಅಂಟಿಸಿದ್ದಾರೆ. ಆ ಲಿಸ್ಟ್ ಅಲ್ಲಿ ಯಾರ್ಯಾರ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ, ಅವರ ಹೆಸರುಗಳು, ಯಾರ್ಯಾರು ಕ್ಯಾನ್ಸಲ್ ಆಗಿದೆ. ಮಾನದಂಡ ಏನು ಅಂತಂದ್ರೆ 1 ಲಕ್ಷಕ್ಕಿಂತ ಹೆಚ್ಚು ಆದಾಯ ಇತ್ತು ಅಂತಂದ್ರೆ ಅವರ ಕಾರ್ಡ್ ಕ್ಯಾನ್ಸಲ್. ಗ್ಯಾರಂಟಿಗೆ ದುಡ್ಡು ಹೊಂದಿಸೋದು ಕಷ್ಟ ಆಗ್ತಾ ಇದೆ. ಹೀಗಾಗಿ ಆಹಾರ ಇಲಾಖೆ ಫುಲ್ ಫಿಲ್ಟರ್ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದೆ. ಹೊಸ ಕಾರ್ಡ್ ಕೊಡ್ತಾರೆ ಎನ್ನುವಂತಹ ಆಶಾಭಾವದಲ್ಲಿದ್ದ ಹಲವರಿಗೆ ಬಿಗ್ ಶಾಕ್. ಇರೋ ಕಾರ್ಡ್ ಅನ್ನೇ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಇನ್ನು ಹೊಸ ಕಾರ್ಡ್ ಎಲ್ಲಿಂದ ಅನ್ನುವಂತಹ ಒಂದು ವಿಚಾರ. ಏನ್ ಅಪ್ಡೇಟ್ಸ್ ಕೊಡ್ತೀರಿ? ನಿಜ ಶ್ರೀಪಾದ್, ಅಂದ್ರೆ ರಾಜ್ಯದಲ್ಲಿ 1,17,00,000 ಬಿಪಿಎಲ್ ಕಾರ್ಡ್ ದಾರಿದ್ದಾರೆ. ಅದರಲ್ಲಿ ಅನರ್ಹ ಕಾರ್ಡ್ ಇರುವಂತವರ ಸಂಖ್ಯೆ ಕೂಡ ಹೆಚ್ಚಾಗಿತ್ತು. ಕೇವಲ ಈ ನ್ಯಾಯಬೆಲೆ ಅಂಗಡಿಗಳಲ್ಲಿ ಅಕ್ಕಿ ಅಷ್ಟೇ ಅಲ್ಲ, ಆ ಒಂದು ಬಿಪಿಎಲ್ ಕಾರ್ಡ್ ನಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸರ್ಕಾರದ ಸೌಲಭ್ಯಗಳನ್ನು ಕೂಡ ಪಡೆದುಕೊಳ್ತಾ ಇದ್ರು. ಹೀಗಾಗಿ ಆಹಾರ ಇಲಾಖೆ ಪದೇ ಪದೇ ಹೇಳ್ತಾ ಇತ್ತು, ನಾವು ಅನರ್ಹ ಆಗಿರುವಂತಹ ಒಂದು ಏನ್ ಬಿಪಿಎಲ್ ಕಾರ್ಡ್ಗಳನ್ನ ನಾವು ರದ್ದು ಮಾಡ್ತೀವಿ ಅಂತ ಹೇಳಿ. ಆದ್ರೆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ವಿರೋಧಗಳು ವ್ಯಕ್ತವಾದಂತಹ ಸಂದರ್ಭದಲ್ಲಿ ಸರ್ಕಾರ ನಿರ್ಧಾರಕ್ಕೆ ಹೋಗಿರಲಿಲ್ಲ. ಆದ್ರೆ ಈಗ ಪ್ರತಿ ನ್ಯಾಯಬೆಲೆ ಅಂಗಡಿಯ ಮುಂಭಾಗದಲ್ಲಿ
ಯಾರೆಲ್ಲ ಅನರ್ಹ ಇದ್ದಾರೋ ಅವರ ಹೆಸರುಗಳನ್ನ ಇಲ್ಲಿ ಪ್ರಕಟ ಮಾಡುವಂತಹ ಕೆಲಸವನ್ನ ಆಯಾ ನ್ಯಾಯಬೆಲೆ ಅಂಗಡಿಯ ಒಂದು ಮಾಲೀಕರು ಕೂಡ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ನಾನೀಗ ವೈಯಾಲಿ ಕಾವಲಿರುವಂತಹ ಒಂದು ನ್ಯಾಯಬೆಲೆ ಅಂಗಡಿಯ ಮುಂಭಾಗದಲ್ಲಿದ್ದೀನಿ. ಅಂದ್ರೆ ಈ ತಿಂಗಳು ಬರುವಂತಹ ರೇಷನ್ ಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಅದನ್ನ ರದ್ದು ಮಾಡುವಂತಹ ಕೆಲಸವನ್ನ ಈ ನ್ಯಾಯಬೆಲೆ ಅಂಗಡಿಯವರು ಕೂಡ ಮಾಡ್ತಾರೆ. ಅದರ ಪೂರ್ವವಾಗಿ ಈಗ ಒಂದು ಲಿಸ್ಟ್ ಅನ್ನು ಕೂಡ ಪ್ರಕಟ ಮಾಡಿರುವಂತದ್ದು. ಈ ಲಿಸ್ಟ್ ಅಲ್ಲಿ ಇರುವಂತಹ ಜನರು ಒಂದ್ ಕಡೆ ಇನ್ಕಮ್ ಟ್ಯಾಕ್ಸ್ ಅನ್ನು ಕಟ್ತಾ ಇರ್ತಾರೆ, ಅಥವಾ ಅವರ ಆದಾಯ ಪ್ರತಿ ವರ್ಷದ ಆದಾಯ ಏನಿರುತ್ತೆ 1,20,000 ಹೆಚ್ಚಾಗಿರುತ್ತೆ. ಅಂತವರ ಪಟ್ಟಿಯನ್ನು ಕೂಡ ಕಂಪ್ಲೀಟ್ ಆಗಿ ಮಾಡಿರುವಂತದ್ದು. ಈ ಲಿಸ್ಟ್ ಅಲ್ಲಿ ಅವರೆಲ್ಲ ಕೂಡ ನೋಡ್ಕೋಬೇಕು. ಇದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಏನು ಸಲ್ಲಿಕೆ ಮಾಡಬೇಕು. ಒಂದೊಮ್ಮೆ ಸಲ್ಲಿಕೆ ಮಾಡದೆ ಹೋದ್ರೆ ಇವರೆಲ್ಲ ಹೆಸರನ್ನು ಕೂಡ ರದ್ದು ಮಾಡುವಂತಹ ಕೆಲಸ ಕೂಡ ಮಾಡ್ತಾರೆ. ಇನ್ನು ಈ ನ್ಯಾಯಬೆಲೆ ಅಂಗಡಿಯಲ್ಲಿ ಒಟ್ಟು 780ಕ್ಕೂ ಅಧಿಕ ಪಡಿತರ ಚೀಟಿ ಹೊಂದಿರುವಂತಹ ಅದರಲ್ಲಿ 124 ಜನರ ಹೆಸರನ್ನು ಕೂಡ ಡಿಲೀಟ್ ಮಾಡುವಂತಹ ಕೆಲಸ ಕೂಡ ಮಾಡಲಾಗಿದೆ. ನನ್ನ ಜೊತೆಗೆ ಈ ನ್ಯಾಯಬೆಲೆ ಅಂಗಡಿಯ ಮಾಲೀಕರು ಕೂಡ ಇದ್ದಾರೆ. ಸರ್, ನಿಮಗೆ ಏನ್ ನಿರ್ದೇಶನ ಬಂದಿತ್ತು? ಈ ಪಟ್ಟಿಯನ್ನು ಯಾಕೆ ಹಾಕಿದ್ದೀರಾ? ಸರ್, ಇಲ್ಲಿ ನಮಸ್ತೆ. ಈ ಪಟ್ಟಿನಲ್ಲಿ ಏಕೆ ಹಾಕಿದ್ದಾರೆ ಅಂದ್ರೆ ಇದರಲ್ಲಿ ಇವರು ಐಟಿ ಪೇ ಮಾಡ್ತಾ ಇರ್ತಾರೆ, ಮತ್ತೆ GST ಫೈಲ್ ಮಾಡಿರ್ತಾರೆ, ಮತ್ತೆ 3 ಎಕರೆಗಿಂತ ಅಧಿಕ ಇಟ್ಕೊಂಡಿರ್ತಾರೆ ಜಮೀನನ್ನ. ಅದಕ್ಕೆ ಅವ್ರದೆಲ್ಲ ಲಿಸ್ಟ್ ಕೊಟ್ಟಿದ್ದಾರೆ. ಅವ್ರಿಗೆ ದಾಖಲೆ ಕೊಡೋಕೆ ಕೇಳಿದ್ದಾರೆ. ಇನ್ಕಮ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡ್, ಮತ್ತೆ ರೇಷನ್ ಕಾರ್ಡ್ ಜೆರಾಕ್ಸ್, ಮತ್ತೆ ಫೋನ್ ನಂಬರ್ ಕೊಡಿ ಅಂತ ಹೇಳಿ ಕಲೆಕ್ಟ್ ಮಾಡಿ ಅಂತ ನಮಗೆ ನಿರ್ದೇಶನ ನೀಡಿದ್ದಾರೆ. ಏನ್ ಲಿಸ್ಟ್ ಹಾಕಿದ್ರಲ್ವಾ, ಈ ಲಿಸ್ಟ್ ಹಾಕಿದವರು ಎಲ್ಲರೂ ಕಾರ್ಡ್ ರದ್ದಾಗತ್ತಾ, ಅದು ಹೇಗೆ? ಇಲ್ಲ, ಅವ್ರನ್ನ ಪರಿಶೀಲನೆ ಮಾಡಿ ಮತ್ತೆ ಅವ್ರ ಮನೆ ಡೋರ್ ಟು ಡೋರ್ ಹೋಗಿ ಅವ್ರನ್ನ ಚೆಕ್ ಮಾಡಿ ಅವ್ರ ನಿಜವಾದ ಬಡವರೋ ಇಲ್ವಾ ಶ್ರೀಮಂತರ ಅಂತೇಳಿ ತನಿಖೆ ಮಾಡಿ ನಂತರ ಅದನ್ನ ರದ್ದು ಮಾಡ್ತಾರೆ. ಈಗ ಈ ನಿಮ್ಮಲ್ಲಿ ಎಷ್ಟು ಜನ ಕಾರ್ಡ್ದಾರಿದ್ದಾರೆ? ಆ ಕಾರ್ಡ್ ಇರುವಂತರಲ್ಲಿ ಎಷ್ಟು ಜನರ ಪಟ್ಟಿಯಲ್ಲಿ ಹೆಸರಿದೆ ಸರ್? 124 ಜನದ ಪಟ್ಟಿಯಲ್ಲಿ ಇದ್ದಾರೆ. ಅದರಲ್ಲಿ ಮೊನ್ನೆ 2-3 ಜನದ ಹೆಸರು ಬಂದಿದೆ. ಅದರಲ್ಲಿ ಒಂದೇ ಮನೆಯಲ್ಲೇ 2-3 ಜನ ಕಟ್ತಾ ಇದ್ದಾರೆ. IT ಫೈಲ್ ಮಾಡಿರ್ತಾರೆ, GST ಫೈಲ್ ಮಾಡಿರ್ತಾರೆ.